ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ಸುಸ್ವಾಗತ. ನಮ್ಮ ಸ್ನೇಹಿತರು ರಾಯಲ್ ಎನ್ಫೀಲ್ಡ್ ಶೋರೂಮ್ನಲ್ಲಿದ್ದಾರೆ. ರಾಯಲ್ ಎನ್ಫೀಲ್ಡ್ ರೂಬಿ ಮರಾಠ್ ಶೋರೂಮ್, ರೂಬಿ ಮರಾಠ್ ಮೋಟಾರ್ ಸೈಕಲ್ಸ್. ನೋಡ್ರಪ್ಪ, ಮಂಡ್ಯದ ರಾಯಲ್ ಎನ್ಫೀಲ್ಡ್ ಶೋರೂಮ್ ಮುಂದೆ ನಿಂತಿದ್ದೀನಿ. ಕಾರಣ ಏನು ಗೊತ್ತಿರುತ್ತೆ ನಿಮಗೇನೆ, ಹೊಸದಾಗಿ ರಾಯಲ್ ಎನ್ಫೀಲ್ಡ್ ಇವನೊಬ್ಬ ಬೇಟೆಗಾರ, ರಾಯಲ್ ಎನ್ಫೀಲ್ಡ್ ಅಂಟರ್. ಕಡಿಮೆ ಬಜೆಟ್ನ ಬೈಕ್ ಇದು. ಕಡಿಮೆ ಬಜೆಟ್ ಅಂದರೆ 2,03,000 ಸ್ಟಾರ್ಟ್ ಆಗುತ್ತೆ ಪ್ರೈಸು. 2,03,000 2,20,000. ಟಾಪ್ ಎಂಡ್ ಏನಿರುತ್ತೆ ಅದು 2,20,000. ಬೇಸ್ ಪ್ರೈಸ್ ಏನಿರುತ್ತೆ ಅದು 2,03,000 ಆನ್ ರೋಡ್ ಪ್ರೈಸ್. ಗಾಡಿ ಓಡಿಸೋಣ. ಕಡಿಮೆ ಬೆಲೆ, ಕಡಿಮೆ ತೂಕ, 181 kg. ಇದು ಒಂದು ವೇರಿಯಂಟು. 2 ವೇರಿಯಂಟ್ ಇರುತ್ತೆ, ರೆಟ್ರೋ ಮೆಟ್ರೋ. ಇದು ರೆಟ್ರೋಗೆ ಸೇರಿಕೊಳ್ಳುತ್ತೆ. ಮೆಟ್ರೋ ಅಂತ ಒಳಗಡೆ ಇದೆ, ಅದು 2 ಕಲರಲ್ಲಿ ಬರುತ್ತೆ. ಅದು ಬೇಸ್ ವೇರಿಯಂಟು, ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಅದು ಅದರಿಂದ ಸ್ಟಾರ್ಟ್ ಆಗುತ್ತೆ. ಹೈ ಎಂಡ್ ಏನಿರುತ್ತೆ ಅದು ಇದೆ, ಇದರಲ್ಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಇದರಲ್ಲಿ ಕೊನೆ ಆಗುತ್ತೆ. ಇದರಲ್ಲೂ ಬೇರೆ ಬೇರೆ ಕಲರ್ಸ್ಗಳಿದ್ದಾವೆ. ಇದೆಷ್ಟಾಗುತ್ತೆ ಆನ್ ರೋಡು? ಟಾಪ್ ಎಂಡ್ ಇದೆನಾ? ಟಾಪ್ ಎಂಡ್ ಇದೆ 2,20,000. ಟಾಪ್ ಎಂಡ್ ಕಲರ್ ಇದೆ. ಓಕೆ, ಟಾಪ್ ಎಂಡ್ ಕಲರ್ ಇದೆ. ಒಂದು ಸಲ ಗಾಡಿ ತೋರಿಸ್ಬಿಡ್ತೀನಿ ರೀ. ನೋಡ್ಬಿಡಿ, 2,20,000 ಈ ಗಾಡಿ ಆನ್ ರೋಡ್ ಪ್ರೈಸ್. ಇನ್ನು ಈ ಇಂಜಿನ್ ಬಗ್ಗೆ ಹೋಗ್ತಾ ಮಾತಾಡೋಣ ಬನ್ನಿ. ಈ ಇಂಜಿನ್ ಆಲ್ರೆಡಿ ನೀವು ನೋಡಿದ್ದೀರಾ. ಕ್ಲಾಸಿಕ್ 350 ರೀಬಾರ್ನಲ್ಲಿ ಇದೆಯಲ್ಲ ಅದೇ ಇಂಜಿನ್ನು. ಮೀಟಿಯರಲ್ಲಿ ಇದೆಯಲ್ಲ ಅದರಲ್ಲೇ ಫಸ್ಟ್ ಬಂದಿದ್ದು ಈ ಇಂಜಿನ್ನು. ಈ 3 ಬೈಕಿಗೂ ಒಂದೇ ಇಂಜಿನ್ನು, ಬೇರೆ ಬೇರೆ ಬಾಡಿಗಳು, ಬೇರೆ ಬೇರೆ ಪ್ರೈಸ್ಗಳು. ಈ ಗಾಡಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡಲ್ಲಿ ಕಡಿಮೆ ಪ್ರೈಸು, ಕಡಿಮೆ ವೇಟ್ ಇದೆ ಗಾಡಿ. 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ. ಸೌಂಡು ಚೆನ್ನಾಗೈತೆ ಗುರು. ಗಾಡಿ ಅಂತೂ ಶಾರ್ಟ್ ಹೈಟ್ ಇರ್ತಾರಲ್ಲ ಅಂಥವ್ರಿಗೆ ಸಖತ್ ಸೂಟ್ ಆಗುತ್ತೆ. ಮತ್ತು ಮಿರರು ನೋಡಿ, ವೈಬ್ರೇಷನ್ನೇ ಇಲ್ಲ. higher RPMನಲ್ಲಿ ವೈಬ್ರೇಷನ್ ಬರುತ್ತೆ. ಗಾಡಿ ಓಡಿಸುವಾಗ ನಿಮಗೆ ಸಿಟಿಯಲ್ಲಿ ಇದು ಸಖತ್ ಗಾಡಿ. ರಾಯಲ್ ಎನ್ಫೀಲ್ಡ್ ಬೈಕುಗಳಲ್ಲೇ ಸಿಟಿಯಲ್ಲಿ ಆಟ ಆಡೋಕ್ಕೆ ಒಳ್ಳೆ ಸಖತ್ ಗಾಡಿ ಇದು. ಸಿಟಿಯಲ್ಲೇ 100 ರೀಚ್ ಮಾಡಿಬಿಟ್ಟೆ. ಚೆನ್ನಾಗೈತೆ ಗಾಡಿ. ಒಂಥರ ಲೈಟ್ ವೆಯ್ಟ್ ಹಂಗೆ ಕಾಣುತ್ತೆ. 182 181 kg ಇರುತ್ತೆ. ಈ ರೆಟ್ರೋ ಅಂತ ಏನಿರುತ್ತೆ ಅದು 177 ಇರುತ್ತೆ, ಸ್ವಲ್ಪ ಕಡಿಮೆ ವೆಯ್ಟು ಮೆಟ್ರೋಗಿಂತ. ಮೆಟ್ರೋ ಏನಿರುತ್ತೆ, ಮೆಟ್ರೋಲಿ ಅಲಾಯ್ ವೀಲ್ ಸಿಗುತ್ತೆ, ನಮಗೆ ರೆಟ್ರೋಲಿ ಅಲಾಯ್ ವೀಲ್ ಸಿಗೋಲ್ಲ. ರೆಟ್ರೋಲಿ 2 ಬರುತ್ತೆ ಕಲರು, ಮೆಟ್ರೋಲಿ ಬರುತ್ತೆ. ಚೆನ್ನಾಗೈತೆ ಗುರು, ಲೈಟ್ ವೆಯ್ಟ್ ಗಾಡಿ. ಕಂಫರ್ಟು, 790 mm ಸೀಟ್ ಹೈಟು, 150 mm ಗ್ರೌಂಡ್ ಕ್ಲಿಯರೆನ್ಸು. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಆಯಿತು, ಅಂದರೆ ಬೇರೆ ಬೈಕುಗಳಿಗೆ ಹೋಲಿಸಿದ್ರೆ, ಕ್ಲಾಸಿಕ್ 350 ಈ ಬೈಕುಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಯಿತು. 150 mm ಓಕೆ ಗುರು. ನಮ್ಮ NS 200ಗಿಂತ ಕಡಿಮೆ ಆಗೋಯ್ತಲ್ಲ. ನೀವು ಬ್ರೇಕ್ ಬಗ್ಗೆ ಹೇಳಬೇಕು, ರೇರ್ ಬ್ರೇಕೆ ಸಖತ್ತಾಗಿದೆ ಇದರಲ್ಲಿ. ಡ್ಯೂಯಲ್ ಚಾನಲ್ ABS. ಫ್ರಂಟ್ 300 mm ಡಿಸ್ಕ್ ಬರುತ್ತೆ, ರೇರು 270 mm ಡಿಸ್ಕ್ ಬರುತ್ತೆ. ದೊಡ್ಡ ಸೈಜ್ ಡಿಸ್ಕೆ ಕೊಟ್ಟಿದ್ದಾನೆ ನಮಗೆ 270 mm. ಫ್ರಂಟ್ ಕೊಡ್ತಾರಲ್ಲ ಹಂಗೆ ಕೊಟ್ಟವನು ಹಿಂದಕ್ಕೂ. ಫ್ರಂಟ್ ನಮಗೆ 300 mm ಬರುತ್ತೆ. ಟೈರ್ಗಳಂತೂ ಚಿಂದಿ ಕೊಟ್ಟವನೆ. ಫ್ರಂಟ್ 110 70 17 ಇಂಚ್ ಟೈರು, ರೇರ್ 140 ಸೆಕ್ಷನ್ನು. 140 70 17 ಇಂಚು. 140 ಏನು ಚೆನ್ನಾಗೈತೆ ಗುರು. ಮತ್ತು ಈ ಬೈಕ್ ನಿಮಗೆ ನೋಡಿದಾಗ ಕುಳ್ಳ ಅಂತ ಅನಿಸ್ಬಿಡುತ್ತೆ, ಓಡಿಸುವಾಗ ನಿಮಗೆ ಮಜಾ ಬರೋದು ಈ ಗಾಡಿ. ಮೀಟಿಯರಲ್ಲಿ ಕಂಫರ್ಟ್ ಇರೋಲ್ಲ ಕುತ್ಕೊಂಡು ಗಾಡಿ ಓಡಿಸೋದಕ್ಕೆ. ಮತ್ತು ಹೈಟ್ ಇರೋರು ಕುತ್ಕೊಂಡ್ರೆ ಸ್ವಲ್ಪ ಕಾಲೆಲ್ಲ ಹಿಡ್ಕೊಂಡಂಗೆ ಆಗುತ್ತೆ ಸ್ಟಾರ್ಟಿಂಗು. ಅದಾದ ನಂತರ ಕ್ಲಾಸಿಕ್ 350ಯಲ್ಲಿ ಈ ಒಂದು ಫೀಲ್ ಬರೋಲ್ಲ. ಇದು ಆ್ಯಕ್ಚುಲಿ ಯಾವ ಫೀಲ್ ಇದು, ಸ್ಕ್ರ್ಯಾಂಬ್ಲರ್ ಲುಕ್ಕು ಅಂತಲೂ ಅನ್ಬೋದು. ಲೈಟ್ ವೆಯ್ಟೆಡ್ ಬೈಕು, ಈ ಫೀಲ್ ಬರೋಲ್ಲ ನಿಮಗೆ ಕ್ಲಾಸಿಕ್ 350 ರೀಬಾರ್ನಲ್ಲಿ. ಈ ಬೈಕ್ನಲ್ಲಿ ಅವೆರಡು ಫೀಲ್ ಬರುತ್ತೆ. ಕಂಫರ್ಟು ಇದೆ ಮತ್ತು ಫೀಲು ಇದೆ. ಒಳ್ಳೆ ಒಂದು ಅನಲಾಗ್ನಲ್ಲಿ ನಮಗೆ ಮೀಟರ್ ಸಿಗುತ್ತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಅದಾದ ನಂತರ ಡಿಜಿಟಲಲ್ಲೂ ಸಿಗುತ್ತೆ, ಟ್ರಿಪ್ A ಟ್ರಿಪ್ B. ಅದಾದ ನಂತರ ಗೇರ್ ಇಂಡಿಕೇಟರ್ ಪೊಸಿಷನ್ನು ಸಣ್ಣದಾಗಿ ಡಿಜಿಟಲಲ್ಲೂ ನೋಡ್ಬೋದು. ನಾರ್ಮಲ್ ಜಾವಾ ಬೈಕಲ್ಲಿ ಬರುತ್ತಲ್ಲ ಆ ಥರನೇ ಬಂದಿದೆ.
ಟರ್ನಿಂಗ್ ರೇಡಿಯಸ್ ಎಲ್ಲ ಚೆನ್ನಾಗಿದೆ. ಯಾವನು ಬರ್ತಿದ್ದಾನೋ ಕಾಣೋದೇ ಇಲ್ವಲ್ಲ ಈ ಮಿರರಲ್ಲಿ. ಹದಿಮೂರು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಪ್ರತಿ ಲೀಟರ್ಗೆ ನಿಮಗೆ 35ರಿಂದ 40, 35-36 ಮಿಸ್ ಇಲ್ಲ. ಬ್ರೇಕ್ ಚೆನ್ನಾಗಿದೆ ಗುರು, ಫ್ರಂಟ್ ಬ್ರೇಕು. ನಿಮಗೆ ಮಿರರ್ ವಿಸಿಬಿಲಿಟಿ ಸ್ವಲ್ಪ ಅಷ್ಟಕ್ಕಷ್ಟರಲ್ಲೇ. ಈ ಮಿರರ್ ಬೇಡ ಅಂದರೆ ಎಕ್ಸ್ಟ್ರಾ ಆಕ್ಸೆಸರೀಸು ಟೂರಿಂಗ್ ಮಿರರ್ ಅಂತ ಬರುತ್ತೆ, ಅದನ್ನು ಹಾಕ್ಸ್ಕೊಬೋದು. ವಿಂಡ್ಶೀಲ್ಡ್ ಬರುತ್ತೆ, ಆಮೇಲೆ ಸಂಪ್ ಗಾರ್ಡ್ ಅಂತ ಬರುತ್ತೆ. ಓಹೋ, ಏನು ಗುರು ಟೆಸ್ಟ್ ರೈಡ್ ಗಾಡಿಗೆ ಇಂಜಿನ್ ಗಾರ್ಡೇ ಇಲ್ಲ. ಇಂಜಿನ್ ಗಾರ್ಡು ಹಾಕ್ಸ್ಕೋಬೇಕು, ಇಂಜಿನ್ ಗಾರ್ಡೇ ಇಲ್ಲ. ಟೂರಿಂಗ್ ವಿಂಡ್ಶೀಲ್ಡ್ ಬರುತ್ತೆ, ಟೂರಿಂಗ್ ಸೀಟ್ ಕವರ್ಸು ಅಂದರೆ ಏನೋ ಸೀಟ್ ಕವರ ಏನೋ ಗೊತ್ತಿಲ್ಲ, ಅದು ಟೂರಿಂಗ್ ಸೀಟ್ ಕವರ. ಒಟ್ಟಿನಲ್ಲಿ ಟೂರ್ ಮಾಡೋದಕ್ಕೆ ಚೆನ್ನಾಗಿರಲಿ ಅಂದ್ಬಿಟ್ಟು ಸೀಟ್ಗೆ ಏನೋ ಬರುತ್ತೆ, ಸೀಟ್ ಕವರ ಏನೋ ಗೊತ್ತಿಲ್ಲ, ಅದೊಂದು ಬರುತ್ತೆ, ಅದು ಹಾಕ್ಸ್ಕೋಬೇಕು. ಎಕ್ಸ್ಟ್ರಾ ಆಕ್ಸೆಸರೀಸು. ಟೆಸ್ಟ್ ರೈಡ್ ಗಾಡಿಗಳು ಇದಕ್ಕೆ ಇದೇ ಇಲ್ಲ ಲೆಗ್ ಗಾರ್ಡು. ಬಿದ್ದರೆ ನಮ್ಮ ಲೆಗ್ಗೆ ಗಾರ್ಡು ಅದಕ್ಕೆ ಗಾಡಿಗೆ. ನಾವೆಲ್ಲ ಹೋಗಿರ್ತೀವಿ, ಗಾಡಿ ಎಲ್ಲ ಹೋಗಿರುತ್ತೆ. ನಮ್ಮ ಕಾಲಂತೂ ತುರ್ಚ್ಕೊ ಹೋಗ್ಬಿಟ್ಟಿರುತ್ತೆ. ನಮ್ಮ ಕಾಲು ಮೀನ್ಸ್ ಗಾಡಿ ಓಡಿಸೋರ ಕಾಲು ಬಿದ್ದಾಗ. ಗಾಡಿ ಅಂತೂ ಮಸ್ತಾಗೈತೆ ಗುರು, ಒಂಥರ ಆರಾಮಾಗಿ ಕುತ್ಕೊಂಡು ಕಂಫರ್ಟಾಗಿ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲು ಈ ಗಾಡೀಲಿ. ಕ್ಲಾಸಿಕ್ 350 ಅದು ಕಂಫರ್ಟ್ಗೆ ಒಂದು ಬೇರೆ ಲೆವೆಲ್, ಅದು ಅದರಷ್ಟೇ ಫೀಲ್ ಕೊಡ್ತೈತೆ ಇದು. ಇನ್ನು ಹಾಲೋಜನ್ ಲೈಟ್ ಬರುತ್ತೆ, ಹೆಡ್ಲೈಟು. ಟೈಲ್ ಲೈಟು ನಿಮಗೆ ಅದು ನೋಡಿಲ್ಲ, LED ಬರುತ್ತೆ ಅನ್ಕೋತೀನಿ, LED ಬರುತ್ತೆ. ಇಂಡಿಕೇಟರ್ಸ್ಗಳು ಕಂಪ್ನಿಯಿಂದನೇ ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸು ಇದನ್ನು ತೆಗೆಸ್ಬಿಟ್ಟು ಅದನ್ನು ಹಾಕ್ಸ್ಕೊಬೋದು. LED ಎಕ್ಸ್ಟ್ರಾ ಖರ್ಚಾಗುತ್ತೆ. ಇದನ್ನು ತೆಗೆಸ್ಬಿಟ್ಟು ತಪ್ಪಿದ್ರೆ ನೀವೇ ಎಕ್ಸ್ಟ್ರಾ ಕಾಸು ಕೊಟ್ಟೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಕೊಡ್ತಾರೆ ಕಂಪ್ನಿ ಸ್ಟಾಕಲ್ಲಿ. ಇದ್ರ ರಿಪ್ಲೇಸ್ ಆಗಿ ಅಂತ ಅದೇನು LED ಬರೋಲ್ಲ ಅನಿಸುತ್ತೆ, ನೀವು ಕಾಸು ಕೊಟ್ಟು ಹಾಕ್ಸ್ಕೋಬೇಕು. ಬ್ರೇಕೆಲ್ಲ ಸಕ್ಕದಾಗೈತೆ, ಸಕ್ಕದಾಗಿ ಆಟ ಆಡ್ಬೋದು ಬ್ರೇಕಲ್ಲಿ. ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವ್ನು ಇದಾನಲ್ಲ, ಈಗ ಸಕ್ಕದಾಗಿ ತಲೆ ಓಡಿಸ್ಬಿಟ್ಟವನೆ. ಏನಂದರೆ ಮೀಟಿಯರ್ ಇಂಜಿನ್ನೇ ಹಾಕ್ಬಿಡೋಣ, ಸ್ವಲ್ಪ ಬಿಲ್ಡ್ ಕ್ವಾಲಿಟಿಲೆಲ್ಲ ಒಂದು ಕಡೆ ಏನೋ ಒಂದು ಮಾಡ್ಬಿಡೋಣ, ಕಡಿಮೆ ಪ್ರೈಸು ಕೊಡೋಣ. ಈಗ ಕ್ಲಾಸಿಕ್ 350 ತೊಗೋಬೇಕು ಅಂತಂದರೆ 2,54,000 ಸ್ಟಾರ್ಟಿಂಗ್ ಪ್ರೈಸು. ಅದಾದ ನಂತರ ಮೀಟಿಯರ್ ತೊಗೋತೀನಿ ಅಂದರು 2,60,000, 64,000 ಹಿಂಗೆ, ಅದು ಕೂಡ ಸ್ಟಾರ್ಟ್ ಆಗೋದು ಪ್ರೈಸು. ಅದರಲ್ಲೂ ತುಂಬ ವೇರಿಯಂಟ್ಸ್ ಇದ್ದಾವೆ. ಈ ಬೈಕ್ನಲ್ಲೇನು 2,03,000 ಸ್ಟಾರ್ಟ್ ಆಗುತ್ತೆ, 2,20,000ಕ್ಕೆ ದಬಕ್ಕಂತ ದಬಕ್ಕೊಳ್ಳುತ್ತೆ. 2,20,000 ಆನ್ ರೋಡ್ ಪ್ರೈಸು, ಟಾಪ್ ಎಂಡೆ. ಹಂಗಾಗಿ ಅದೇ ಇಂಜಿನ್ ಹಾಕ್ಬಿಟ್ಟು ಕೊಟ್ಬಿಟ್ಟವನೆ. ಅವನ್ನೆಲ್ಲ ವರ್ಕೌಟ್ ಮಾಡ್ಕೊಂಡವನೆ, ಅವೆಲ್ಲ ನಮಗೆ ಬೇಡ. ಗಾಡಿ ಹೆಂಗೈತೆ ಅಷ್ಟೇ ಬೇಕಾಗಿರೋದು ನಮಗೆ. ಅವನ್ನೆಲ್ಲರೂ ವರ್ಕೌಟ್ ಮಾಡ್ಕೊಳ್ಳಿ. ನಿಮ್ಗೆ ಅದೇ ಇಂಜಿನ್ ಫೀಲ್ ಸಿಗ್ತಾ, ಸ್ಮೂತ್ ಆದ ಇಂಜಿನ್ನು. ಕ್ಲಾಸಿಕ್ 350 ಆಗಲಿ, ಮೀಟಿಯರಲ್ಲೇ ಆಗಲಿ, ಸ್ಮೂತ್ ಆದ ಇಂಜಿನು, ರಿಫೈನ್ಮೆಂಟ್ ಆದ ಇಂಜಿನು. ಇದು ಕೂಡ ಅಷ್ಟೇ ರಿಫೈನ್ಮೆಂಟ್ ಆದ ಇಂಜಿನು. ಅದೇ ಇಂಜಿನ್ ಅಂದಮೇಲೆ ಕೇಳಲೇಬೇಕಿಲ್ಲ. ಹೆವಿ ವಿಂಡ್ ಬ್ಲಾಸ್ಟ್ ಆಗ್ತೈತೆ. ಒಂದು ವಿಂಡ್ಶೀಲ್ಡ್ ಅಂತೂ ಹಾಕೊಳ್ಳೇಬೇಕು. ಆಫ್ಟರ್ ಮಾರ್ಕೆಟು ಇವ್ರದ್ದು ಕೂಡ ಅಷ್ಟೇನು ದೊಡ್ಡ ಇಲ್ಲ ಅನಿಸುತ್ತೆ, ಇಷ್ಟಿರೋದು. ಸ್ವಲ್ಪ ದೊಡ್ಡದು ಹಾಕ್ಕೊಂಡ್ರೆ ಯಾವೆಂಜರ್ಗೆಲ್ಲ ಬರ್ತಿತ್ತಲ್ಲ, ಅಷ್ಟು ದೊಡ್ಡದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ವಿಂಡ್ ಬ್ಲಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಬಿಟ್ಟರೆ ಇನ್ನೇನಿಲ್ಲ. ನಿಮಗೆ ವಿಂಡ್ ಬ್ಲಾಸ್ಟ್ ಹೋಗ್ರೋ, ಹೆಂಗೆ ಹೋಗ್ತಿರೋ ಕೋತಿ ನನ್ನ ಮಕ್ಕಳ. ಅವ್ನು ಹಂಗೆ ಹೋಗ್ತಾನೆ, ಇವ್ನು ಹಿಂಗೆ ಹೋಗ್ತಾನೆ. ಇಬ್ಬರು ಒಂದೇ ತ ಹೋಗ್ಬೇಕು, ಅನುಸರಿಸ್ಕೊ ಹೋಗ್ರು. ಸಿಟಿಯಲ್ಲಿ ನಿಮಗೆ ವಿಂಡ್ ಬ್ಲಾಸ್ಟು ಅದು ಇದು ಏನೂ ಗೊತ್ತಾಗಲ್ಲ. ನಾವೇನಾದ್ರು ಟೂರ್ ಮಾಡಬೇಕು ಅಂತ ಅಂದಾಗ ವಿಂಡ್ ಬ್ಲಾಸ್ಟ್ ಹಾಕೋಬೇಕಾಗುತ್ತೆ ದೊಡ್ಡದು. ಆವೆಂಜರ್ಗೆ ಬರ್ತಿತ್ತಲ್ಲ, ಅದನ್ನೇ ಹಾಕ್ಕೊಳ್ಳಿ, ಸಾಕಾಗಿರುತ್ತೆ. ಈ ಗಾಡಿ ಪವರ್ ಬಗ್ಗೆ ಹೇಳಿದ್ನಲ್ಲ, 20 bhp, 27 Nm ಟಾರ್ಕ್, ನಾರ್ಮಲಾಗಿ ಒಂದೇ ಇಂಜಿನ್ನು. ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಹೋಗಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಸ್ಮೂತಾಗಿ ಹೋಗಿ ಸ್ಮೂತಾಗಿ ಬನ್ನಿ. ತುಂಬ ಏನು ಅಗ್ರೆಸಿವ್ ಇಲ್ಲ ಇಂಜಿನ್ನು. ಬನ್ನಿ ಗಾಡಿ ನಿಲ್ಲಿಸ್ಬಿಡೋಣ. ಗಾಡಿ ತುಂಬ ಚೆನ್ನಾಗಿದೆ. ಫಸ್ಟ್ ರೈಡಲ್ಲಿ ಇಷ್ಟೇ ಹೇಳೋಕ್ಕಾಗೋದು. ಇನ್ನೊಂದು ಸ್ವಲ್ಪ ದೂರ ಕೊಟ್ಟರೆ ಇದ್ರ ಬಗ್ಗೆ ಏನಾದ್ರು ಹೇಳೋಣ. ಕಡಿಮೆ ಪ್ರೈಸ್ನ ಬೈಕು,
ಸರಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ತೊಗೊಳ್ಳಿ ಬರೋದಾ? ಫೋನ್ ಮಾಡ್ತೀರಿ ಯಾವ್ದಾರು ಹೊಸ ಗಾಡಿ ಬಂದರೆ? ಯಾಕೆ ಫೋನೇ ಇತ್ತಲ್ಲ, ಟೆಸ್ಟ್ ಕೊಡಬೇಕಾಗತ್ತೆ ಅಂತ.